ಯಾವ ಹೂವು ಯಾರ ಮುಡಿಗೋ ಯಾರ ಒಲವು ಯಾರ ಕಡೆಗೂ ಇಂಥ ಪ್ರೇಮ ದಾಟದೆ ಯಾರ ಹೃದಯ ಯಾರಿಗೋ ಯಾವ ಹೂವು ಯಾರ ಮುಡಿಗೋ ಯಾರ ಒಲವು ಯಾರ ಕಡೆ. ವೆಲ್ಕಮ್ ಬ್ಯಾಕ್ ಜೀನುಗೂಡು ಫ್ಯಾಮಿಲಿ. ನೋಡಿ ಇವತ್ತು ಫ್ರೈಡೇ ಆಯಿತಾ, ತುಂಬ ದಿವಸ ಆಯಿತು ವ್ಲಾಗ್ ಹಾಕದೆ. ಯಾಕೆಂದರೆ ಮಗುವಿಗೆ ಎಕ್ಸಾಮ್ ಇತ್ತು. ಹಾಗೆ ಇದು ನೋಡಿ ಬೆಳಗ್ಗೆ ನಾನು ದೋಸೆ ಮಾಡ್ತಿದ್ದೇನೆ, ಉದ್ದಿನ ದೋಸೆ. ಟೈಮ್ ಇಷ್ಟಾಗಿದೆ ತೋರಿಸ್ತೇನೆ, ಇವತ್ತು ಹೇಳುವಾಗ ಲೇಟ್ ನೋಡಿ. ಹಾಗೆ ಉದ್ದಿನ ದೋಸೆ ಹೇಳಿದೆ ಅಲ್ಲ, ನಾನು ಸ್ವಲ್ಪ ಮತ್ತೆ ಕಂಟಿನ್ಯೂ ಮಾಡ್ತೇನೆ, ಸ್ವಲ್ಪ ಬ್ಯುಸಿ ಇದ್ದೇನೆ. ಹಸ್ಬೆಂಡಿಗೋಸ್ಕರ ಬಿಸಿ ಬಿಸಿ ತುಪ್ಪ ದೋಸೆ ನೋಡಿ. ಇಲ್ವಾ, ಇಷ್ಟ ಹಾಕಿದೆ ನೋಡಿ. ಇದು ಚಾ, ನನಗೆ ಕಾಫಿ, ಇದು ಚಟ್ನಿ, ಇದು ನೋಡಿ. ಇದು ಮನೆಗೆ ಕೊಂಡೋಗ್ಲಿಕ್ಕೆ ಆಯಿತಾ ಮಾಡೋದು, ಯಾಕೆಂದರೆ ಇಷ್ಟೇ ಇರೋದು, ಇದನ್ನೆಲ್ಲ ಮಾಡಿ ಕೊಂಡೋಗುವ ಅಂತ. ಮತ್ತು ಇಲ್ಲಿಟ್ಟು ವೇಸ್ಟ್ ನಾಳೆಗೆ. ಇದು ನೋಡಿ ಒಂದು ರೆಡಿ ಆಗಿದೆ, ರೋಸ್ಟ್ ಆಗಿ ಬಂದಿದೆ ನೋಡಿ. ದೋಸೆ ರೆಡಿ ಆಗಿದೆ ನೋಡಿ, ಚಂದ ಬಂದಿದಲ್ಲ. ರೋಸ್ಟೇ ಮಾಡಿದೆ ಆಯಿತಾ. ಅದು ಗೀ ಎಲ್ಲ ಹಾಕಿದ್ರೆ ಒಳ್ಳೆ ಆಗ್ತದೆ ರೋಸ್ಟ್ ಆಗಿ ತಿನ್ನಲಿಕ್ಕೆ. ಕೊಂಡೋಗ್ಬೇಕು, ಇಷ್ಟು ಚಟ್ನಿ ಉಂಟು. ಇಬ್ಬರೇ ಬಂದದಾಯ್ತಾ, ಆಚೆಯಿಂದ ಇಬ್ಬರೇ ಬಂದದಂತೆ ಅಲ್ಲ. ರಜೆಯಾಗಿ ಖುಷಿಯಾ? ಖುಷಿಗೆ ಖುಷಿ. ಎಕ್ಸಾಮಲ್ಲಿ ಬಾಕಿ ಉಂಟು ಕುನ್ನಿ, ಈಡ ನೋಕು ನನಗೆ ತೈಕ್ಕು. ನಾನು ಬೆಕ್ಕಾಡ ಕುಡಿಕಾಂಡ ತೈಕ್ಕು ಕಾಲ್ತಾನೆ ಕುಡ್ಸಂಗ ತೈಕ್ಕು ಬರ್ತಾ ಕೊಂಡೋಗಿ ಬಿಡ್ಲಿಕ್ಕೊಂಡವ. ಖುಷಿ ಇಪ್ಪ ಕುಡ್ಕಂಡ. ಖುಷಿ ಕುನ್ನಿ ಮೆಲ್ಲ. ಕೊಡಿ, ನೀರು ಸ್ನಾನ ಹಾಕಲ್ಲ, ನೀರು ನಾನ್ ಸ್ಟಿಕ್. ಹೇಳಿ. ಜಾಜಿ ಹೂ ಅಂತೆ. ಎಲ್ಲಿಂದ ಗೊತ್ತಿಲ್ಲ, ಎಲ್ಲಿಂದ ಗೊತ್ತಿಲ್ಲ. ಶೋಭಮ್ಮ ಜಾಜಿ ಎಲ್ಲಿಂದ? ಮೊನ್ನೆ ಅಮ್ಮನಕ್ಕ ಹೋದ್ದು ಕುಡಿക്കുന്നത് ഇപ്പോ നമ്മ എത്തുകൊണ്ട് ഉണക്കില്ല ಯಾರು ಸೈಡಿಂದ ನೀರು ಈಗ ಬಸ್ಸಲ್ಲಿ വരുന്ന കേൾക്കുന്നു കൊട്ടെ. ಖುಷಿ ಈಗ ಅಮ್ಮ ಬಂಡೆ ಮದರ್ ಮದರ್ ಅದೇ ಶಾಪಲ್ಲಿ ಇದ್ದೇನೆ. ಒಂದು ಪಪ್ಸಿದು ಸ್ಟೋರಿ ಆಗಿತ್ತು, ಅದನ್ನ ಸಪ್ರೇಟ್ ಹಾಕ್ತೇನೆ, ಇದರಲ್ಲಿ ಸಹ ಬೇಕಿದ್ರೆ ಹಾಕ್ತೇನೆ. ಕಳೆದಿದೆ, ಇವತ್ತು ಸ್ಕೂಲಿಗೆ ರಜೆ ಅಂತ ಹೇಳಿದೆ ಅಲ್ಲ. 2 ದಿವಸ ಆಯಿತು ರಜೆ ಆಗೋದು. ಮಗುವಿನೊಂದು ಎಕ್ಸಾಮ್ ಬಾಕಿ ಆಗಿ ಹೋಗಿದೆ. ಇನ್ನು ನಾಳೆ ಸ್ಕೂಲ್ ಉಂಟು ಗೊತ್ತಿಲ್ಲ, ಸ್ಯಾಟರ್ಡೆ ಅಲ್ಲ, ಇರ್ಬೋದು ಅಂತ ಆಗ್ತದೆ. ಇನ್ನು ನಾಳೆ ಮಾಡ್ಬೋದು ಎಕ್ಸಾಮ್. ನೋಡಿ ಆ ಸೈಡ್ ಫುಲ್ ಕಪ್ಪು ಕಪ್ಪಾಗಿದೆ ಆಯಿತಾ. ನೋಡಿ ಜೋರು ಮಳೆ ಬರ್ತಿರ್ಬೋದು ಅಲ್ಲಿ. ಇಲ್ಲಿ ಬಿಸಿಲು ನೋಡಿ, ಇಲ್ಲೊಂದು ನೋಡಿ ಜೋರು ಬಿಸಿಲು ಆಯಿತಾ. ಇಲ್ಲಿ ತುಂಬ ಜೋರಲ್ಲಿ ಬಿಸಿಲುಂಟು. ಶೆಕೆಯಲ್ಲಿ ಕೂತ್ಕೊಳ್ಳಿ. ಆಚೆ ಸೈಡ್ ನೋಡಿ ಅಂತ ಫುಲ್ ಕಪ್ಪು ಕಪ್ಪು ಆಯಿತು ನೋಡಿ, ಕಾಣ್ತದಲ್ಲ. ಮಧ್ಯಾಹ್ನ ಮನೆಗೆ ಬರುವಾಗ ಮಕ್ಕಳೆಲ್ಲ ಅಜ್ಜಿ ಮನೇಲಿದ್ದಾರೆ ಆಯಿತಾ, ಎಲ್ಲ ಡ್ರಾಯಿಂಗ್ ಮಾಡ್ತಿದ್ದಾರೆ. ಹೊರಗೆ ನೋಡಿ ಸಗಣಿ ಇತ್ತು, ಅಮ್ಮ ಹೇಳಿದ್ರು ಪ್ರಸಾದ ಅಂತ. ಅದು ಪ್ರಸಾದ ಚಿಪ್ಸು ನನಗೆ
ಇವತ್ತು ಬೀಟ್ರೂಟ್ ಪಲ್ಯ ಮತ್ತು ಇದು ಪೀರೆ ಮತ್ತು ಬೇಳೆ ಆಯಿತಾ. ಅದು ಪದಾರ್ಥ ಸಪ್ಪೆ ಸಪ್ಪೆ ಅಲ್ಲ, ಅದು ನಾವು ತಿನ್ನೋದಿಲ್ಲ, ಅದಕ್ಕೆ ಎಗ್ ಮಾಡಿದ್ದು. ಇವತ್ತು ಮಳೆಗಿಂತ ಜಾಸ್ತಿ ಗಾಳಿಯೇ ಬರ್ತಿತ್ತು ಆಯಿತು. ಗಾಳಿ ನೋಡಿ ಹೆದರಿಕೆ ಆಗ್ತಿತ್ತು ಶಾಪ್ ಹತ್ರ ನಿಲ್ಲುವಾಗ, ಎಂತಾದ್ರು ತಲೆಗೆ ರಟ್ಟುತ್ತದ ಅಂತ. ಅಲೆದಾಡೋ ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ, ಮುಂಜಾನೆ ಮಂಜು ಹಸಿರಂಚಿ. ಮೇಡಮ್ ഇത് പിസ്സ പിന്നെ കാലിയാവാ ഇപ്പൊ വേണ്ട പിന്നക്ക് സോക്കുണ്ടല്ലേ. ഒരു ഗാളി മഴ ആയിട്ട് നോടി ಎಲ್ಲ ರಕ್ತುಂಟು ಫುಲ್. ಹೀಗೆ ಅದ್ರೆ ನಾಳೆ ಸಹ ರಜೆ ಅಂತ ಮಕ್ಕಳಿಗೆ. ಸೆಳೆದಿದೆ ಇನ್ನೂ ಸುಳಿವನು ನೀಡಿ, ಏನೋ ಬಯಸಿದೆ ಹೃದಯ ಹೊಸದಲ್ಲಿ ಮಾತಾಡಿದೆ. ಅಮ್ಮ ಹೋಯ್ತಾಯಿನಿ. ಅವರು ಮೆಲ್ಲ ಕಳ್ಳರು ಬರ್ತಿದ್ದಾರೆ ನೋಡಿ, ಕಳ್ಳರು ಕೇಕ್ ಶಾಪಿಗೆ ಕಳ್ಳರು ಬರೋದು. ಕಳ್ಳರು ನೀವೇನು ಹೇಳ ಇಪ್ಪ ಕೈಲಿ ಗಾಯ ಕಾಣಬೇಕಪ್ಪ. ಅಮ್ಮನನ್ನು ಚಿಕ್ಕಮ್ಮನನ್ನು ಕುಟ್ಟೆ ಮಾಡಲಿಕ್ಕೆ ಬಂದದಲ್ಲಂತೆ, ಅವರ ಇಷ್ಟದಲ್ಲ ಅಣ್ಣ ತಂಗಿ ಬಂದದ್ದು. ಇಲ್ಲ ಬಾಯಲ್ಲಿ ಬರ್ನೆ ಮಾತ್ರ ಮನೆಯಲ್ಲಿದ್ದೇನೆ. ಟೈಮ್ 8:20 ಆಗಿದೆ. ನೋಡಿ ಎಂತ ಮಾಡ್ತಿದ್ದೇನೆ ಅಂತ. ಎಲ್ಲ ಕುಕ್ಕರಲ್ಲಿ ಇಟ್ಟದಾಯ್ತು ಇವತ್ತು. ಒಂದು ಕುಕ್ಕರಲ್ಲಿ ಇಡುವ ಅಂತ ಆಯಿತು. ಹಾಗೆ ಬೆಂಡೆಕಾಯಿ ಕಟ್ ಮಾಡಿ ಇಟ್ಟಿದ್ದೇನೆ, ಉಳಿದ ನೀರು. ಮತ್ತು ಸಾರಿಗೆ ಇದು ಉಳಿದ ನೀರು ಯಾಕೆ ಅಂದರೆ ಇದನ್ನು ಬೇಯಲಿಕ್ಕೆ ಇಡಲಿಕ್ಕೆ. ಎಂತ ಮಾಡೋದು ತೋರಿಸ್ತೇನೆ. ಉಳಿದ ನೀರು ಹಾಕಿ ಆಯ್ತು. ಈಗ ಉಪ್ಪು ಹಾಕುವ ಆಯಿತಾ. ನಮಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು. ಮುಚ್ಚಿಡುವ ಆಯಿತಾ. ನೋಡಿ ಓಪನ್ ಮಾಡುವ. ನೋಡಿ ಹೀಗಾಗಿದೆ. ನೋಡಿ ಬೆಂದಿದೆ. ಈಗ ನಾನು ಇದಕ್ಕೆ ಒಗ್ಗರಣೆ ಕೊಡೋದು ಹೇಗೆ ಅಂತ ತೋರಿಸ್ತೇನೆ. ರೆಡಿ ಆಗ್ತಾ ಬಂತು. ಇಷ್ಟೇ ಕೆಲಸ ಇರೋದು, ಸಿಂಪಲ್. ನೋಡಿ ತೆಂಗಿನೆಣ್ಣೆ ಹಾಕ್ಬೇಕಾಯ್ತಾ. ಸಾಕು. ಮತ್ತೆ ನೆಕ್ಸ್ಟ್ ತೋರಿಸ್ತೇನೆ. ಬೆಳ್ಳುಳ್ಳಿ ಹಾಕ್ಬೇಕಾಯ್ತಾ. ಫಸ್ಟಿಗೆ ಚಂದ ಫ್ರೈ ಆಗಬೇಕಿದು. ಇದು ನೋಡಿ ಅಮ್ಮ ಪೌಡರ್ ಮಾಡಿ ಕೊಟ್ಟದ್ದು. ಇದು ಮೆಣಸಿದು ಉಡಿ ಆಯಿತಾ, ಅಂದರೆ ಚಿಲ್ಲಿ ಫ್ಲೆಕ್ಸ್ ಹೇಳ್ತೇವಲ್ಲ ಅದು ಆಯಿತಾ. ಆದರೆ ಮನೆಯಲ್ಲಿ ರೆಡಿ ಮಾಡಿದ್ದು. ಇದನ್ನು ಹಾಕಬೇಕು. ನಮ್ಮಲ್ಲೆಲ್ಲ ಹೀಗೆ ಪಲ್ಯ ಎಲ್ಲ, ಅಂದರೆ ಪಲ್ಯ ಅಂತ ಹೇಳೋದು, ಪಲ್ಯವೇ ಹೇಳೋದಲ್ಲ. ಕೆಲವರೆಲ್ಲ ಹಸಿಮೆಣಸು ಹಾಕ್ತಾರೆ ಅಂದರೆ ಗೊತ್ತಿಲ್ಲ. ನಾವು ಹೀಗೆ ಮಾಡೋದಾಯ್ತಾ. ಇದೀಗ ತೋರಿಸೋಣ ನಿಮಿಷ. ಎಷ್ಟು ಸ್ಪೂನ್ ಬೇಕು ಅಷ್ಟು ಸ್ಪೂನ್ ಹಾಕುವ. 2 ಸ್ಪೂನ್ ಹಾಕುವ. ಬೇಕಿದ್ರೆ ತೆಂಗಿನಕಾಯಿ ಹಾಕ್ಬೋದಾಯ್ತಾ. ನಾನು ಸ್ವಲ್ಪ ಹಾಕ್ತೇನೆ. ಮನೇಲಿ ಹಾಕುದಿಲ್ವಾ ಅಂತ ಹೀಗೆ ಮಾಡುವಾಗ ನಾನು ಸ್ವಲ್ಪ ಹಾಕ್ತೇನೆ.
ರೆಡಿಯಾಗಿದೆ, ಹೀಗೆ ಬರ್ತದೆ. ಸೂಪರ್ ಆಗ್ತದೆ ಊಟ ಮಾಡಲಿಕ್ಕೆ. ಸಾರು ಇದು ಮತ್ತು ರೈಸ್ ಮತ್ತೆ ಎಂತಾನೆ ಮತ್ತೆ ತೋರಿಸ್ತೇನೆ. ಸೈಡಿಗೆ ಎಂತಾದ್ರು ಬೇಕಲ್ಲ ಮತ್ತೆ ತೋರಿಸ್ತೇನೆ. ಬಿಡ್ಲಿಕ್ಕೆ ಎಂತ ಹೇಳುದು, ಎಂತ ಪರೈರಾ ಅಪ್ಪಿರಿ ಬಿಡ್ಲಿಕ್ಕೆ ಬೇಡ. ಪೀಡಿಯಕ್ಕೆ ಬೋಂಡ ಐಸ್ 2 ಐಸ್ ಕ್ರೀಮ್, ನನ್ನ ಐಸ್ ಕ್ರೀಮ್ 7 ತಿಂದದು ಮಂಗ. ನೀ ಕೋನ್ ಐಸ್ ಕ್ರೀಮ್ ಎಂತ ತಿಂದಿತ್ಲೆ? ಇದೆಂತ ಇನ್ನೊಂದೆಂತ ನೋಡ, ಮನೆಯಿಂದ ಕೊಡ್ತದ ಮಾವಿನ ಹಣ್ಣು ಎಲ್ಲ ತಂದ್ರ. ಈಗ ಸ್ನ್ಯಾಕ್ಸ್ ಇಂದಾವಾ ಬಂಗುಡಿ ಎಕ್ಸಾಮ್ ನಾಳೆ. ಬಂಗುಡಿಯ ಮುಖ ನೋಡಿ. ಇದು ನಿನ್ನೆದು ಮಾವಿನಕಾಯಿ ಚಿಕ್ಕಮ್ಮನಲ್ಲಿ ಇತ್ತಲ್ಲ, ಅದು ನಂಗೆ ಮತ್ತೆ ಅವರಿಗೆ ಕೊಟ್ಟದು. ಇವನ್ ತೆಗ್ದಿದ್ದಾನೆ ಹುಡುಕ್ ನೀಕ್ ಹೆಂಗದ. ನೀವು ತಿನ್ನಿ, ಅವನ್ ತಿನ್ಲಿಲ್ವಾ? ನೀ ತಿನ್ನಿನ ಅಲ್ಲೇ ತಿನ್ನಿಟ್ಲೆ ನಾಟಕ ಹಾಕಣ ಪೋ. ಫುಲ್ ಅಲ್ಲ ಕುಂಜ ಉಂಟು लाइन मोटा एक तले बंद। जब खरगोश जागा तो उसने देखा कि कछुआ जीत चुका था। ಇದು ಮೊಲ ಲಕ್ಕನಾಗ ತೂಕುಡು ಆಮೆ ಭಿನ್ನಾತನೆ ಬಂದು उसे अपनी गलती का एहसास हुआ। ಅಪ್ಪಗ ನಮ್ಮ ಮೊಲಕ್ಕೆ ಐತ ತಪ್ಪು ನೆನಪಾಡು ಬಂದು ಯಾನು ಜಪ್ಪರ ಬಲ್ ಮೊಲ ಪಂಡ ಖರ್ಗೋಶ್ ಪಂಡ ರ್ಯಾಬಿಟ್ ಅవి ಗೊತ್ತಾಡು ಯಾನು ಉದಾಸೀನ ಮಂತ್ರ ಬಲ್ಲಿತೀನಿ ಯಾನು ತಾಚರ ಬಲ್ಲಿತ್ತಿನವಳು ಅಂಚಾದು ಅವು ಇದು ಆಮೆ ವಿನ್ನಾಂಡು ಬಂದು. ನಾನು ಹೇಳಿದೆ ಅಲ್ಲ ಸೈಡಿಗೆ ಎಂತಾದರೂ ಬೇಕು ಅಂತ ಇದಾಯ್ತಾ. ಇದಿಲ್ಲದೆ ಇದ್ರೆ ಆಗೋದಿಲ್ಲ, ಇದು ಬೇಕೆ. ಇದನ್ನು ಪಟಕ್ಕ ಹಾಕೋದು, ಇದನಿಗೆ ಹಾಕಿ ಮತ್ತೆ ಎಂತ ಆಗ್ತದೆ ನೋಡಿ. ಅದು ಗ್ರೀನ್ ಕಲರ್ದು ಮೊನ್ನೆ ತೆಗೊಂಡದ್ದು ಆಯಿಲ್ ಬಾಟಲ್ ಆಯ್ತು. ಇದು ಎಂತ ಗೊತ್ತಿಲ್ಲ, ಲಾಸ್ಟ್ ಇಯರ್ ತೆಗೊಂಡಿದ್ದೇನೆ. ಈಗ 2 ಇತ್ತು. ಅದು ಎಂತ ಆಯ್ತಂದರೆ ಹಸ್ಬೆಂಡ್ ಹೇಳಿದ್ರು ಅದು ಹಾಗೆ ಇಟ್ಟು ಯೂಸ್ ಮಾಡಬಾರ್ದು, ಒಮ್ಮೊಮ್ಮೆ ಬಿಸಿ ನೀರಲ್ಲಿ ಹಾಕಿ ಚೆಂದ ವಾಶ್ ಮಾಡಬೇಕು ಅಂತ. ನಾನು ಮೊನ್ನೆ ಒಳ್ಳೆ ಕುದಿಯುವ ನೀರನ್ನು ಹಾಕಿದ್ದು, ಅದು ಒಡಿತ್ತು, ಫುಲ್ ಬ್ಲಾಸ್ಟ್ ಆಯಿತು. ಮತ್ತೀಗಿದು ಇನ್ನು ಈಗದೆ ಗ್ರೀನ್ ಕಲರ್ದು ಇನ್ನೊಂದು ತರಿಸ್ಬೇಕು, ಅದು ಒಳ್ಳೆ ಆಗ್ತದೆ ಮಾತ್ರ. ಅದಕ್ಕೆ ಇದಕ್ಕಿಂತ ಫಸ್ಟ್ 2 ಗ್ರೀನ್ ಕಲರ್ ತರಿಸಿದ್ದೆ ತಂತದೆ ಬಾಟಲ್, ಅದು ಸರಿ ಇರಲಿಲ್ಲ. ಹಾಫ್ ಬಾಯ್ಲ್ಡ್ ಆಯ್ತು ಉಂಟ ಅಂತ ಸೌಂಡ್ ಕೇಳ್ತದೆ, ಬೊಬ್ಬೆ ಆಗ್ತುಂಟು. ಟೈಮ್ ಆಯ್ತಲ್ಲ ಅದಕ್ಕೆ. शेष शब्द go inside, go excuse me. ಊಟ ಮಾಡುವಲ್ಲ, ಊಟ ಮಾಡುವ ಮಗು ಒಳಗೆ ಹೋಗಿದ್ದಾನೆ. ಬಾ ಅಪ್ಪು ನನ್ನ ಕಿಂಡು ಬಾ. ನನಗೆ ಸುಮ್ಮನೆ ಮಂಗ ಮಾಡಿದ್ದು ನಿಂಗಿಲ್ಲ ಅಂತ. ಸುಮ್ಮನೆ ಕಿಟ್ಟಿದ್ರು ಬಾ ಕುಂದ ಬಾ. ಅವನಿಗೆ ಬೇಜಾರಾಯಿತು ಹಾಗೆ ಹೇಳಿದ್ದಕ್ಕೆ. ಅವನು ಬರದಿದ್ದರೆ 3 ಎಗ್ ನಮಗೆ ಇಬ್ಬರಿಗೆ ಆಗ್ತಿತ್ತು. ಅವನು ಬಂದೀಗ 1 ಎಗ್ಗೀಗ ಅವನಿಗೆ ಆಯಿತು. ಅಲ್ಲಪ್ಪನೇ ಬಾ. ಮಗು ಊಟ ಮಾಡಿ ಬಂದಿದ್ದಾನೆ ಮನೆಯಲ್ಲಿ, ಅವನಿಗೆ ಎಗ್ ತಿನ್ನೋದು ಮಗು. ನಾವೀಗ ಊಟ ಮಾಡೋದು. ನಮ್ಮ ನಾಯಿಗೆ ಸ್ವಲ್ಪ ಉಂಟು ಅನ್ನ.
ಈಗ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಇಡೋದಲ್ಲ, ಆದರೆ ಅದಕ್ಕೆ ಇವತ್ತು ಎಂತ ಹಾಕೋದು ಗೊತ್ತಿಲ್ಲ. ಸೂಪರ್ ಬಂತು ಸ್ಕೂಲಿಗೆ. ನಾಳೆ ಸಹ ರಜೆ ಅಂತ ಈಗ ಮೆಸೇಜ್ ಬಂದು ಪುಣ್ಯ. ನಿನ್ನೆ ಮಿಡ್ ನೈಟ್ ಬಂದಿತ್ತು, ಬೆಳಗ್ಗೆ ಆಗುವ ನೋಡಿದ್ರು 4:30ಗೆ. ಇವತ್ತು ಈಗಲೇ ಬಂತು 10 ಆಗುವಾಗಲೇ. ಆದರೆ ಬೇಜಾರಾಗ್ತದೆ, ಸಾಟರ್ಡೇ ಫುಲ್ ಡೇ ಮಾಡಿದ ಕಷ್ಟ ಅಲ್ಲ, ಅದಕ್ಕೆ ಬೇಜಾರಾಗ್ತದೆ. ರಜೆ ಸಿಗುವ ಖುಷಿ ಆಗ್ತದೆ, ಮಲಗ್ಬೋದು ಅಂತ, ಮತ್ತೆ ಬೇಜಾರಾಗ್ತದೆ. ಮಲಗಲಿಕ್ಕೆ ಆಯ್ತಾ? ಬಟ್ಟೆ ಮಡಿಸ ಆಗಲಿಲ್ಲ ಆಯಿತಾ. ಮಗು ಮಲಗಿದೆ ಅಲ್ಲಿಗೆ ಮೊಬೈಲ್ ನೋಡಿ ನೋಡಿ. ಅವನಿಗೆ ಮೊಬೈಲ್ ನೋಡಿದ್ರೆ ನಿದ್ದೆ ಸಹ ಬರೋದಿಲ್ಲ. ಇವತ್ತೇನು ಪುಣ್ಯಕ್ಕೆ ಬಂದಿದ್ದಾನೆ ಇಲ್ಲಿಗೆ, ಇಲ್ಲದ್ರೆ ಬರೋದಿಲ್ಲ, ಅಲ್ಲೇ ಮಲಗ್ತಾನಲ್ಲ. ಚೊರೆ ಮಾಡಿ ಕರೆದದ್ದು ರಜೆ ಅಂತ ಗೊತ್ತಿರಲಿಲ್ಲ ಅಲ್ಲ. ನಾನು ಇನ್ನು ನಾಳೆ ಎಕ್ಸಾಮ್ಗೆ 2 ದಿವಸ ಇನ್ನು ರಜೆ ಆಗಿನ ಮರ್ತು ಹೋಗಿದ್ರೆ, ಹಿಂದೆ ಎಕ್ಸಾಮ್ ಅವನಿಗೆ ಗೊತ್ತುಂಟು. ಆದರೆ ಇನ್ನು ಸ್ವಲ್ಪ ಇದು ಮಾಡುವಂತ ಕರ್ತದ್ದು, ನೋಡುವಾಗ ರಜೆ ಅಂತ ಆಯ್ತಲ್ಲ. ಈಗ ನೀ ಬಟ್ಟೆ ಮಡಿಸಿ ಮಲಗಬೇಕು. ಇನ್ನು ಅವರ ಫಿಲ್ಮು ಮುಗಿಯದವರಿನ್ನೂ ಹೊರಗೆ ಬರೋದಿಲ್ಲ, ಹೊರಗೆ ಅಲ್ಲ ಒಳಗೆ ಬರೋದಿಲ್ಲ, ಫಿಲ್ಮ್ ಆಗಬೇಕು. ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.